ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಒಂದು ದಿನ ಬುದ್ಧನ ಶಿಷ್ಯ ಉಪಗುಪ್ತ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭ. ಉಪಗುಪ್ತ ಹೋಗ್ತಾ ಇದ್ದ ಒಂದು ರಸ್ತೆಯ ಬದಿಯಲ್ಲಿ, ಆ ರಸ್ತೆಯ ಬದಿಯಲ್ಲಿ ಒಬ್ಬ ವೇಶ್ಯೆಯ ಮನೆ ಇತ್ತು. ಇವತ್ತು ಯಾರೂ ಬಂದಿಲ್ಲ ನನ್ನ ಮನೆಗೆ, ಉಪಗುಪ್ತನನ್ನು ಕರೆಯೋಣ ಅಂತ ತಿಳ್ಕೊಂಡು ಆ ವೇಶ್ಯೆ ಏನು ಮಾಡಿದ್ಲು ಅಂದರೆ ಉಪಗುಪ್ತನನ್ನು ಕರೆದ್ಲು. ಆವಾಗ ಉಪಗುಪ್ತ ಅಂತಾನ ಸಮಯ ಬಂದಾಗ ಬರ್ತೀನಿ, ಈಗ ಬರೋದಿಲ್ಲ ಅಂತ ಹೇಳ್ದ. ಆಶ್ಚರ್ಯ ಆಯ್ತಾ ಹೆಣ್ಮಗಳಿಗೆ, ಏನಿದು ಸಮಯ ಬಂದಾಗ ಬರ್ತೀನಿ? ಆಯಿತು, ಒಂದಿಷ್ಟು ವರ್ಷ ಹೋಯಿತು. ಆಕೆಗೆ ವೇಶ್ಯ ಆಗಿರೋದ್ರಿಂದ ನಾನಾ ರೋಗಗಳು ಬಂದು ಆಕೆಯನ್ನು ಜನ ಊರಿಂದ ಹೊರಗಿಟ್ಟರು, ಆಚೆ ಇಟ್ಟರು. ಆಕೆಗೆ ಯಾರೂ ಉಪಚಾರ ಮಾಡಲಿಲ್ಲ, ಔಷಧಿ ಕೊಡಲಿಲ್ಲ, ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ. ಒಂದಿಷ್ಟು ಕಷ್ಟದೊಳಗಿದ್ಲು. ಕುಷ್ಠರೋಗ ಬಂದಿತ್ತು, ಚರ್ಮ ರೋಗ ಬಂದಿತ್ತು. ಇದನ್ನೆಲ್ಲ ಅನುಭವಿಸ್ತಾ ಆಕೆ ಬಿದ್ದಿದ್ಲು ಊರ ಹೊರಗಡೆ ಬಿದ್ದಿದ್ಲು. ಕಣ್ಣು ಮಂಜಾಗಿದ್ದು, ಇನ್ನೇನು ಪ್ರಾಣ ಹೋಗುವಂಥ ಒಂದಿಷ್ಟು ದಿನ ಉಳಿದಿತ್ತು. ಅಂಥ ಸಂದರ್ಭದಲ್ಲಿ ಉಪಗುಪ್ತ ಹೋದ. ಆ ಉಪಗುಪ್ತ ಹೋಗಿ ಆ ವೇಶ್ಯೆಯನ್ನು ತೊಡೆ ಮೇಲೆ ಹಾಕಿ ಆಕೆ ಎಲ್ಲ ಗಾಯಗಳನ್ನು ಒರೆಸಿ ಒಂದಿಷ್ಟು ಉಪಚಾರ ಮಾಡಿ ಒಂದಿಷ್ಟು ಪ್ರಸಾದವನ್ನು ಮಾಡಿಸಿ ನೀರು ಹಾಕಿದ. ಭಾಳಷ್ಟು ಹೋದ ಜೀವ ಬಂದಂಗಾಯಿತು. ವೇಶ್ಯ ಅಂತಾಳ, ಅಲ್ಲ ಯಾರೂ ಇಡೀ ಊರಿನ ಜನ ನನ್ನ ಹತ್ರ ಬಂದಿಲ್ಲ, ಯಾರೂ ಬಂದಿಲ್ಲ. ನೀನು ಬಂದಿ ಅಂದರೆ ನೀನು ಅವತ್ತು ನಾನು ಕರೆದ್ನೆಲ್ಲ, ನೀನು ಸಮಯ ಬಂದಾಗ ಬರ್ತೀನಿ ಅಂತ ಹೇಳಿದ್ದೆಲ್ಲ, ನೀನು ಬುದ್ಧನ ಶಿಷ್ಯ ಉಪಗುಪ್ತ ಅಲ್ಲನೋ ಅಂತ ಕೇಳಿದ್ಲು. ಹೌದು, ನಾನು ಬುದ್ಧನ ಶಿಷ್ಯ ಉಪಗುಪ್ತ. ಮತ್ತು ಅವತ್ತ ಬರ್ತೀನಿ ಅಂತ ಹೇಳಿ ಹೋದವ, ಸಮಯ ಬಂದಾಗ ಬರ್ತೀನಿ ಅಂತ ಹೇಳಿ ಹೋದವ, ಇವತ್ತು ಬಂದಿಯಲ್ಲ ಅಂತಂದಾಗ ಬುದ್ಧನ ಶಿಷ್ಯ ಆಗಿರುವಂಥ ಉಪಗುಪ್ತ ಒಂದು ಮಾತು ಹೇಳ್ತಾನೆ. ನಾವು ಹೃದಯದಲ್ಲಿ ಇಟ್ಕೊಳ್ಬೇಕು ಆ ಮಾತನ್ನು. ಏನು ಅಂದರೆ, ಇದ್ದಾಗ ಬರೋವನಲ್ಲ, ಬಿದ್ದಾಗ ಬರೋವು ನಿಜವಾದ ಗುರು ಅನ್ನುವಂಥ ಮಾತನ್ನು ಉಪಗುಪ್ತ ಹೇಳಿದಂತೆ. ನಮ್ಮ ಜೀವನದಲ್ಲಿ ಇದ್ದಾಗ ಬರೋರು ಗುರುಗಳಲ್ಲ, ನಾವು ಬಿದ್ದಾಗ ನಮ್ಮನ್ನು ಕೈ ಹಿಡಿದು ಎತ್ತಲಿಕ್ಕೆ ಬಂದವರು ನಿಜವಾದ ಗುರುಗಳು ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.